ಶಿಥಿಲಗೊಂಡಿರುವಂತಹ ನೀರಿನ ಟ್ಯಾಂಕ್ ಅನ್ನು ತೆರವುಗೊಳಿಸಲಿಕ್ಕೆ ಮೀನಮೇಷವನ್ನು ನಡೆಸಲಾಗ್ತಾ ಇದೆ. ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಈ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಬಂಡರಗೆಲ್ಲ ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಅನ್ನು ತೆರವುಗೊಳಿಸ್ತಾ ಇದ್ದಾರೆ. ಅದು ಶಿಥಿಲವಾಗಿದೆ. ಇವತ್ತಲ್ಲ ನಾಳೆ ಅದು ಬಿದ್ದು ಹೋಗುತ್ತೆ. ನೀರಿನ ಟ್ಯಾಂಕ್ ಬಿದ್ದು ಹೋದರೆ ಅನೇಕ ರೀತಿಯ ಅಪಾಯಗಳು ಸಂಭವಿಸುತ್ತೆ. ಅದರ ಬದಲಾಗಿ ಅದು ಬಿದ್ದೋಗಿ ಅಪಾಯಗಳನ್ನು ಸೃಷ್ಟಿ ಮಾಡುವ ಮೊದಲೇ ಆ ಟ್ಯಾಂಕರನ್ನು ಅಥವಾ ಟ್ಯಾಂಕನ್ನು ತೆರವುಗೊಳಿಸಿ ಅಂತ ಹೇಳ್ತಾರೆ. ಬೇಜವಾಬ್ದಾರಿ ಎದ್ದು ಕಾಣಿಸ್ತಿದೆ. ಓವರ್ ಹೆಡ್ ಟ್ಯಾಂಕ್, ಇದು ಓವರ್ ಹೆಡ್ ಟ್ಯಾಂಕ್ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇವತ್ತೋ ನಾಳೆನೋ ಅನ್ನೋ ರೀತಿಯಲ್ಲಿದೆ. ಇದು ಜೀವ ಭಯದಲ್ಲಿಯೇ ಜನ ಬದುಕ್ತಾ ಇದ್ದಾರೆ. ಈ ಹಿಂದೆ TV5 ವರದಿ ಮಾಡಿದ್ದಾಗ ಟ್ಯಾಂಕನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದರು, ಬಟ್ ತೆರವುಗೊಳಿಸಿಲ್ಲ. ಇದೀಗ ಟ್ಯಾಂಕನ್ನು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಬಂಡರಗೆಲ್ಲ ಗ್ರಾಮದ ಅಧಿಕಾರಿಗಳು. ಹೀಗಾಗಿ ಗ್ರಾಮಸ್ಥರು ಇಡೀ ಶಾಪ ಹಾಕ್ತಾ ಇದ್ದಾರೆ. ಯಾಕಿಷ್ಟು ನಿರ್ಲಕ್ಷ್ಯ, ಬಡವರ ಜೀವದ ಜೊತೆ ಯಾಕೆ ಚೆಲ್ಲಾಟ ಅಂತ ಹೇಳಿ ಪ್ರಶ್ನಿಸ್ತಾ ಇದ್ದಾರೆ. ನಾವು ಕಳೆದ ಬಾರಿ ತಾವು ಆಗಮಿಸಿದಾಗ ಈ ಟ್ಯಾಂಕದ ಬಗ್ಗೆ ತಾವು ವಿಸ್ತಾರವಾದ ವರದಿಯನ್ನು ಪ್ರಸಾರ ಮಾಡಿದ್ರಿ. ಆದರೂ ಸಹಿತ ಯಾರೂ ಇಲ್ಲಿವರೆಗೆ ಕಿವಿಗೊಟ್ಟಿಲ್ಲ. ಯಾಕಂದರೆ ಈ ಟ್ಯಾಂಕ್ ಹೆಂಗಾಗಿದೆ ಅಂದರೆ ಒಂದು 25 ವರ್ಷದ ಹಳೆ ಟ್ಯಾಂಕ್ ಇದೆ. ಅದರಲ್ಲಿ ಫಂಗಸ್ ಆಗ್ತಾ ಇದೆ. ಅದರಿಂದ ಮಲೇರಿಯಾ 108 ಕಾಯಿಲೆಗಳು ಜನರಿಗೆ ಬರ್ಬೋದು. ಅದನ್ನು ತಪ್ಪಿಸ್ಲಿಕ್ಕೆ ಇಮಿಡಿಯೇಟ್ ತಕ್ಷಣ ಒಂದು ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ತುಂಬ್ತಂದ್ರೆ ಪೂರ ಸೋರುತ್ತೆ. ಶಿಥಿಲಾವಸ್ಥೆಯಲ್ಲಿದೆ. ಇವಾಗ ಬೀಳ್ಬೋದು, ನಾಳೆ ಬೀಳ್ಬೋದು ಗೊತ್ತಾಗೋದಿಲ್ಲ. ಯಾರಿಗಾದರೂ ಪ್ರಾಣಿ ಹಾನಿ ಸಹಿತ ಸಂಭವಿಸ್ಬೋದು. ಕೆಳಗೆ ಲೀಕೇಜ್ ಇದೆ. ಕುರಿಗಾಯಿಗಳ ಸಹಿತ ನೀರು ಕುಡಿಸ್ಲಿಕ್ಕೆ ಕುರಿಗಳನ್ನು ತೊಗೊಂಡು ಬರ್ತಿದ್ದಾರೆ. ಆ ಪ್ರಾಣಿಗೂ ಸಂಭವಿಸ್ಬೋದು, ಜನರಿಗಾದ್ರೂ ಒಂದು ಅಪಾಯ ಆಗ್ತಕ್ಕಂಥ ಸಂಭವ ಇದೆ. ಅದೇ ರೀತಿ ಊರ ಪಕ್ಕದಲ್ಲಿ ಈ ಒಂದು ಟ್ಯಾಂಕಿನ ಪಕ್ಕದಲ್ಲೇ ಒಂದು 15-20 ಮನೆಗಳಾಗಿದ್ದಾವೆ. ಯಾಕಂದರೆ ಊರಲ್ಲಿ ಜಾಗ ಇಲ್ಲ. ಇಲ್ಲಿ ಒಂದು ಜಾಗವನ್ನು ತೆಗೆದುಕೊಂಡು ಅವ್ರ ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ. ಅವ್ರಿಗೆ ಕುಡಿಲಿಕ್ಕೆ ನೀರು ಸಹ ಇಲ್ಲ. ಅದಕ್ಕೆ ಒಂದು ಕರೆಂಟನ್ನು ಹಾಗೂ ನೀರನ್ನು ಮಾನ್ಯ PDO ಅವರು ತಮ್ಮ ಅಧೀನದಲ್ಲಿ ಒಂದು ನೀರನ್ನು ಒದಗಿಸಬೇಕು. KEB ಅವ್ರನ್ನ ಇರ್ತಕ್ಕಂಥ ಮನೆಗಳಿಗೆ ಒಂದು ವಿದ್ಯುತ್ತನ್ನು ಒದಗಿಸಬೇಕು. ಅದೇ ರೀತಿ ರೋಡಿನ ಬಗ್ಗೆ ನಾವು ಮತ್ತೊಮ್ಮೆ ಹೇಳಬೇಕಂದ್ರೆ, ನಾವು ಗಣಿ ಮಾಲೀಕರ ಸಂಘದ ಅಧ್ಯಕ್ಷನಾಗಿದ್ದು ನಮ್ಮಲ್ಲಿ 30-35 ಟನ್ ಅನುಮತಿಯ ಗಾಡಿಗಳು ಬರ್ತಿದ್ದಾವೆ. ಬಟ್ ಇದು ವಿಲೇಜ್ ರೋಡ್ ಇದೆ. ಇದರಲ್ಲಿ 8 ರಿಂದ 10 ಟನ್ ಕೆಪಾಸಿಟಿ ರೋಡನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ